ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಯ ನಮತಾಂ ಕಾಮಧೇನುವೆ. ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಕುಟುಂಬಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೇನೆ ಈ ವಿಡಿಯೋಗೆ ವೆಲ್ಕಮ್ ಅನ್ನು ಕೂಡ ಮಾಡ್ತೀನಿ. ಟೈಟಲ್ ತಮ್ಮನೆಲ್ಲ ನೋಡಿದಾಗನೇ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ಇವತ್ತ ನಮ್ಮ ಗುರುಗಳಾದಂಥ ರಾಘವೇಂದ್ರ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ಒಂದು ಪವಾಡದ ಬಗ್ಗೆ, ನನ್ನ ಅನುಭವಕ್ಕೆ, ನನ್ನ ಜೀವನದೊಳಗಾದಂಥ ಬದಲಾವಣೆಯ ಒಂದು ಅದ್ಭುತ ಪವಾಡಗಳ ಬಗ್ಗೆ ನನ್ನ ಅನುಭವವನ್ನು ನಾನು ಇವತ್ತು ಹೇಳ್ಕೊಬೇಕಂತ ಅನ್ಕೊಳಕತ್ತೀನಿ. ತುಂಬಾ ಖುಷಿ ಆಗ್ತದ. ರಾಯರ ಬಗ್ಗೆ ನಾನು ಈ ಚಾನಲ್ದಾಗೂ ಕೂಡ ವಿಡಿಯೋ ಮಾಡಿ ಆಗ್ತಾ ಇರುವಂತದ್ದು. ಮೇನ್ ಆಗಿ ತುಂಬಾ ಜನರು ಅವ್ರವ್ರ ಅನುಭವದ ಬಗ್ಗೆ, ರಾಯರು ಅವ್ರವ್ರ ಜೀವನದೊಳಗೆ ಏನೆಲ್ಲ ಅದ್ಭುತ ಪವಾಡಗಳನ್ನು ಮಾಡಿದಾರ, ಮಿರಾಕಲ್ಸ್ಗಳನ್ನು ಮಾಡಿದಾರ. ಇವತ್ತಿದು ಆಗಲ್ಲ ಅಂದಿರುವಂತ ಕೆಲಸನ ಆಗಿ ಅದನ್ನ ಒಂದು ಕಾರ್ಯರೂಪಕ್ಕೆ ತಂದು ಇದು ಆಗುತ್ತಾ ಅಂತೇಳಿ ಅವ್ರವ್ರ ಜೀವನದೊಳಗೆ ಅವ್ರ ನಂಬಿಕೆನ ಹುಸಿ ಮಾಡ್ದೇನೆ. ಸೊ ರಾಯರು ತುಂಬಾ ಅದ್ಭುತವಾದಂತ ಪವಾಡಗಳನ್ನು ಮಾಡ್ತಾರ. ಜೊತೆಗೆ ನಾವು ಅವ್ರ ಮೇಲೆ ಇಡುವಂತ ನಂಬಿಕೆಯ ಮೇಲೆ ಡಿಪೆಂಡ್ ಆಗಿರ್ತೈತಿ. ಏನು ಅಯ್ಯೋ ಎಲ್ಲರೂ ರಾಯರು ಪೂಜೆ ಮಾಡ್ತಾರ ಅಂತೇಳಿ ನಾವು ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಲ್ಲ. ನಾವು ಭಕ್ತಿಯಿಂದ ಪೂಜೆ ಮಾಡ್ಬೇಕಾಗ್ತೈತಿ. ಜೊತೆಗೆ ನಾವು ಆಡಂಬರದ ಪೂಜೆ ಮಾಡ್ತೀವೋ, ನಾವು ಇರೋದ್ರೊಳಗನೆ ನಮ್ಮ ಮನಸ್ಸಲ್ಲಿ ರಾಯರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟು ನಮ್ಮ ಭಕ್ತಿನೇ ಅವ್ರಿಗೆ ಅರ್ಪಣೆ ಮಾಡ್ತೀವೋ, ಸೊ ನಮ್ಮ ಇದ್ರೊಳಗ ಬಿಟ್ಟಿರ್ತೈತಿ. ಏನೇ ಇರಲಕ್ಕ ದೇವರನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳಕ್ಕೆ ಹೇಳ್ತಾರ. ರಾಯರ ಇದ್ರೊಳಗೆ ಇರುವಂಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಂದ್ರ ನಾವು ಇರುವಲ್ಲಿಗೆ ರಾಯರು ಬಂದು ನಮಗ ಒಂದು ಆಶೀರ್ವಾದ ಮಾಡುವಂಥದ್ದು. ರಾಯರು ಇರುವಲ್ಲೇನೆ ಹೋಗಿ ನಮ್ಮ ಒಂದು ಕಷ್ಟ ಕಾರ್ಯಕ್ರಮಗಳನ್ನು ಅವ್ರ ಹತ್ರ ಹೇಳ್ಕೊಂಡು ನಮ್ಗ ಒಳ್ಳೆಯದಾಗ್ಲಿ ಅಂತ ಹೇಳಿ ಬೇಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಬರುವಂತದ್ದು. ಸೊ ಬರೀ ಇವಾಗ ರಾಯರು ಯಾವ ತರ ನಮ್ಮ ಜೀವನದೊಳಗೆ ಬದಲಾವಣೆ ಮಾಡಿದಾರೆ ಅನ್ನೋದನ್ನ ನನ್ನ ಒಂದು ವಿಡಿಯೋದೊಳಗೆ ಹೇಳೋಕೆ ಬಹಳ ಇಷ್ಟಪಡ್ತೀನಿ. ಮೇನ್ ಆಗಿ ಈ ಚಾನಲ್ ಬಗ್ಗೆನೆ ಫಸ್ಟ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ನಾನು ಈ MK ಸವಿದಪ್ಪು ಚಾನಲ್ ನನ್ನ 4 ವರ್ಷದಾಗ ಇದ್ದಾಗನೇ, ನಮ್ಮ ತವ್ರ ಮನೆಯಾಗ ಇದ್ದಾಗನೇ ಅದ್ರದ್ದೊಂದು ಟಾರ್ಗೆಟ್ ಅಂತ ಇರ್ತೈತಿ. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ ಅನ್ನೋದು ಒಂದು ಟಾರ್ಗೆಟ್ ಇರ್ತೈತಿ. ಅದು ಅಲ್ಲಿರುವಾಗಲೇ ರೀಚ್ ಆಗಿತ್ತು. ನೆಕ್ಸ್ಟ್ ಪ್ರೊಸೆಸ್ ಏನೈತಿ ನೋಡ್ರಿ, ಅದನ್ನ ನಾನು ಕೂಡ ಅದನ್ನ ಅಪ್ಲೈ ಮಾಡಿದ್ದೆ. 1 ತಿಂಗಳು ಮ್ಯಾಲ ಆಗ್ತಾ ಬಂತು ಫ್ರೆಂಡ್ಸ್. ಬಟ್ ಅದು ಅದು ಯಾಕೋ ಪ್ರೊಸೆಸಿಂಗ್ ಇನ್ ಪ್ರೋಗ್ರೆಸ್ ಅಲ್ಲಿ ಅಂತಾನೆ ಬಿದ್ದಿತ್ತು. ಊರಿಗೆ ಬಂದೆ ಕಲಬುರ್ಗ. ಬಂದಾದ್ಮ್ಯಾಗ ಎಷ್ಟು ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಬೇಕಪ್ಪ, ಟಾರ್ಗೆಟ್ ರೀಚ್ ಮಾಡ್ಬೇಕಂದ್ರ ಯೂಟ್ಯೂಬರ್ಗೆ ಅದ್ರದ್ದು ಬೆಲೆ, ಒಂದೊಂದು ಸಬ್ಸ್ಕ್ರೈಬರ್ಸು ಒಂದೊಂದು ಅವರು ಕೂಡ ನಾವು ರೀಚ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅದ್ರದೇ ಆದಂತ ಒಂದು ಕಷ್ಟ ಇರ್ತೈತಿ. ಸ್ಟ್ರಗಲ್ ಇಲ್ಲದೆ ಯಾವುದೂ ಇರಂಗಿಲ್ಲ. ಮೇನ್ ಆಗಿ ಯೂಟ್ಯೂಬ್ ಅಂತ ಬಂದ್ಮ್ಯಾಗ ಅದು ಯೂಟ್ಯೂಬ್ ಯಾರು ಫೇಸ್ ಮಾಡಿ ಮುಂದೆ ಬರ್ತಿರ್ತಾರೋ ಅದ್ರ ಕಷ್ಟ ಅರ್ಥ ಆಗತ್ತಂತ ನಾ ಅನ್ಕೋತೀನಿ. ಅಷ್ಟೆಲ್ಲ ಮಾಡಿ ಇದು ಆನ್ ಆಗ್ತಾ ಇಲ್ಲಪ್ಪ, ಏನ್ ಮಾಡೋದು ಅಂತ ಹೇಳಿ ಬಹಳ ತಲೆ ಕಟ್ಸ್ಕೊಂಡೆ. ಆಗಲಿ ರಾತ್ರಿ ನಿದ್ದಿನೇ ಬರ್ಲಿಲ್ಲ. ಅದು ಟಾರ್ಗೆಟ್ ರೀಚ್ ಆಗೈತಪ್ಪ ಅನ್ನೋ ಒಂದು ಖುಷಿ ಅವತ್ತು ಎಷ್ಟಿತ್ತು ನೋಡಿ. 10 ಪಟ್ಟು ಟೆನ್ಷನ್. ಅದು ನೆಕ್ಸ್ಟ್ ಪ್ರೊಸೆಸ್ ತಗೊಳವಲ್ತು. ಈಗೇನ್ ಬಹಳಷ್ಟು ಸಾಕಷ್ಟು ಇದಾವ್ರಿ ಒಂದು ಯೂಟ್ಯೂಬ್ ಚಾನಲ್. ಒಂದು ಪೇಮೆಂಟ್ ನಮ್ಮ ಕೈಯಾಗ ಬರೋ ತನಕ ಅದರಿಂದ ಏನು ನಾವು ಮಾಡ್ತೀವಿ ನೋಡ್ರಿ, ಅದು ತುಂಬಾನೇ ಇರ್ತೈತಿ. 1 by 1 ಪ್ರೊಸೆಸ್ ಮಾಡ್ಕೊತ ಹೋಗ್ಬೇಕು. ಸೊ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಮುಂಚೆಗೆ ಇರೋ ಪ್ರೊಸೆಸ್ ನನಗೆ ಟಾಸ್ಕ್ 3 ದಿನದಾಗ ಪ್ರೊಸೆಸ್ ಕಂಪ್ಲೀಟ್ ಆಗ್ಲೇಬೇಕು. ನನ್ನ ಮೇನ್ ಚಾನಲ್ ಕೂಡ ಅದೇ ರೀತಿನೇ ಆಗಿದ್ದು, ಸೆಕೆಂಡ್ ಚಾನಲ್ ಅದೇ ರೀತಿ ಆಗಿದ್ದು. ಸೊ ಇದು 3ನೇ ಚಾನಲ್ ನಂದು. ಇಷ್ಟೆಲ್ಲ ಕಷ್ಟಪಟ್ಟಿನಪ್ಪ ಯಾಕೆ ಆಗತ್ತಿಲ್ಲ ಅಂತ ಬಹಳ ಅಳು ಬಂತು. ಸಾಕಷ್ಟು ನೋವುಗಳಾಯ್ತು. ಆ ನೋವುಗಳ ಮಧ್ಯೆನೇ ಒಂದು ಯಾರ ರೂಪ ತಾಳಿ ಬರ್ತಾರೋ ನನ್ಗೆ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ನನಗೆ ಏನೋ ಸಡನ್ ಆಗಿ ನನಗೆ ಬೆಣ್ಣೆ ಅಮ್ಮ, ಸೊ ಬೆಣ್ಣೆ ಅಮ್ಮ ನಿಮ್ಗೆ ಗೊತ್ತಿರೋ ಅವ್ರು ನನ್ನ ಬೆಣ್ಣೆ ಅಮ್ಮನೇ ಅಂತ ಕರಿತೀನಿ. ಬೆಣ್ಣೆ ಕೃಷ್ಣ ಚಾನಲ್ ಐತೆ ಅವ್ರದ್ದು ಯೂಟ್ಯೂಬ್ ಚಾನಲ್. ಅವರಿಗೆ ಮೆಸೇಜ್ ಆಗ್ತದೆ, ನನಗೆ ಈ ಥರ ಯೂಟ್ಯೂಬ್ದಾಗಿ ತಮ್ಮ ನಿಮ್ಗೆ ಯಾರಾದ್ರೂ ಗೊತ್ತಿದೆ ನಂಬರ್ ಕೊಡಿ ಅಂತೇಳಿ. ಅವರು ಒಬ್ರು ಬ್ರದರ್ ಅವ್ರು ನಮ್ಮ ಟೆಕ್ನಿಕಲ್ ಚಾನಲ್ ಬಗ್ಗೆ ಅವ್ರಿಗೆ ಕಾಲ್ ಮಾಡಿದ್ರೆ ಹೋಗ್ಲಿಲ್ಲ. ಮೆಸೇಜ್ ಮಾಡಿದೆ ಅವರಿಗೆ ನನ್ನ ಚಾನಲ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ಅವರು ಕೂಡ ರಿಟರ್ನ್ ಪ್ರಯತ್ನ ಮಾಡಿದ್ರು. ರಾಯರ ಹತ್ರ ಬೇಡ್ಕೊಂಡೆ, ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ ನನ್ನಪ್ಪ ತಂದೆ, ಇಷ್ಟು ಕಷ್ಟಪಟ್ಟಿದ್ದೀನಿ, ಎಲ್ಲದ್ರೊಳಗೂ ಕೂಡ ನೀ ನನ್ನ ಬೆನ್ನಿಂದ ಇರ್ತಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಚಾನಲ್ ನನಗೆ ಏನ್ ಮಾಡ್ತೀವೋ ಗೊತ್ತಿಲ್ಲ. ನನಗೆ ಈ ಚಾನಲ್ ಏನೇ ಇದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗ್ಬೇಕಾ, ನನಗೆ ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗ್ಬೇಕು ತಂದೆ, ನಿನ್ನನೇ ನಂಬಿದ್ದೀನಿ. ಎಷ್ಟು ಜೀವನದೊಳಗೆ ಕಷ್ಟ ಇದ್ರು ಕೂಡ ಇದನ್ನ ಬಿಡದೇನೆ ನಾನು ಮಾಡಾಕತ್ತೀನಿ. ನನ್ನ ನೋವನ್ನ ಮರೆತು ಇದ್ರೊಳಗೆ ನಾನು ಆಕ್ಟಿವ್ ಆಗಿದ್ದೀನಿ. ಯಾಕಂದ್ರೆ ನನ್ನ ಜೀವನಕ್ಕೆ ಇದು ನನಗೆ ಸಾಕಷ್ಟು ರೀತಿಯಾಗಿ ನನಗೆ ಇದರಿಂದ ಒಂದು ಅನುಕೂಲ ಆಗೈತಿ. ಇನ್ನೊಂದು ಚಾನಲ್ ಮಾಡಿದ್ರು ಕೂಡ ಅವಾಗ ವಿಡಿಯೋ ಹಾಕಿದ್ರು ನನ್ನ ಜೀವನದೊಳಗೆ ಒಂದು ಹೆಲ್ಪ್ ಆಗುತ್ತಂದು ಮಾಡಿದೀನಿ ತಂದೆ, ನನ್ನ ಕೈ ಬಿಡ್ಬೇಡಪ್ಪ, ನನಗೆ ಯಾರಿಲ್ಲ ತಂದೆ, ನಿನ್ ಬಿಟ್ಟು ನನಗೆ ಏನೋ ಒಂದು ಪವಾಡ ಮಾಡು ಅಂತೇಳಿ ಇಷ್ಟು ಮನಸ್ಸಲ್ಲಿ ನಾನು ನಿಜ ಹೇಳ್ಬೇಕು
ಅಷ್ಟು ಒಂದು ಕಷ್ಟ ಆಗ್ಬಿಡುತ್ತೆ ನನಗೆ. ಯಾಕಂದ್ರೆ ತುಂಬಾನೇ ಅದು ಜವಾಬ್ದಾರಿಯುತ ಕೆಲಸ ಇರ್ತೈತಿ ಫ್ರೆಂಡ್ಸ್. ನೋಡೋರ್ಗೆ ಇಷ್ಟು ವಿಡಿಯೋ ಹಾಕ್ತಾರ ಅಂತ ಅನಿಸ್ಬೋದು. ಅದರಿಂದ ಅದರದೇ ಆದಂತ ಒಂದಷ್ಟು ಸ್ಟ್ರಗಲ್ಗಳು ಇರ್ತಾವ. ಡೇ ಅಂಡ್ ನೈಟ್ ನಿದ್ದೆ ಬರಂಗಿಲ್ಲ, ಎಡಿಟ್ ಮಾಡೋದು ಎಲ್ಲ ಪ್ರೊಸೆಸ್ ಇರ್ತಾವ. ಊರಿಗೆ ಹೋದ್ಮೇಲೆ ವಿಡಿಯೋ ಕರೆಕ್ಟಾಗಿ ಹಾಕಿರಂಗಿಲ್ಲ, ಟೈಮ್ ಸರಿ ಎಲ್ಲಾನು ಕೂಡ ಅದನ್ನ ಬದಿಗಿಟ್ಟು ಮಾಡಿ ಇದು ಇನ್ನೇನ್ ಕೈಗೆ ಬಂತು ಬಾಯಿಗೆ ಬರಲ್ಲ ಅನ್ನೋಂತರ ಆಗಕತ್ತಿಲ್ಲಪ್ಪ ಅಂತ ಅನ್ಕೊಂಡೆ. ಒಂದು 2 ದಿನ 3 ದಿನ ನೋಡ್ರಿ ಫ್ರೆಂಡ್ಸ್, ನನಗ ಅದು ಪದೇ ಚಾನಲ್ ಚೆಕ್ ಮಾಡ್ತಾ ಅದು ಬರೀ ಇನ್ನು ಪ್ರೋಗ್ರೆಸ್ ಅಲ್ಲಿ ತೋರಿಸ್ತಾ ಇತ್ತಲ್ಲ, ಅದು ನನಗೆ ದುಡ್ಡಿಯಾಗಿ 1 ತಿಂಗಳಿಂದ ಅಷ್ಟೇ ತೋರ್ಸಕತ್ ಬಿಟ್ಟಿತ್ತಲ್ಲಪ್ಪ. ಹೋಗ್ಲಿ ಅನ್ಕೊಂಡೆ ಗಪ್ಪಿದೆ. ಒಂದಿನ ಸಡನ್ ಆಗಿ ನನಗ ಮೇಲ್ ಬಂದ್ಬಿಟ್ಟು ಓಪನ್ ಮಾಡಿ ನೋಡಿದ ತಕ್ಷಣ ಕಂಗ್ರಾಚುಲೇಷನ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದ್ಬಿಡ್ತು. ಇಷ್ಟು ನನ್ನ ಮನಸ್ಸಿಗೆ ಖುಷಿ ಆಯ್ತಲ್ಲ, ಅದನ್ನ ಹೇಳೋಕೆ ಸಾಧ್ಯ ಇಲ್ಲ. ರಾಯಗೆ ಒಂದು ಥ್ಯಾಂಕ್ಸ್ ಹೇಳಿದೆ, ಭಾಳ ಖುಷಿ ಆಯ್ತು. ತಾಯಿಗೆ ನನ್ನ ಯಾರು ನನ್ನ ಒಂದು ಏಳಿಗೆನ ಬದುಸ್ತಾರ ಅವ್ರಿಗೆಲ್ಲರಿಗೂ ಕೂಡ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಆಮೇಲೆ ನನ್ನ ಮೆಸೇಜ್ ಮಾಡ್ದೆ. ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳಿದ್ರು. ಅದೊಂದು ನನ್ನ ಜೀವನದೊಳಗೆ ಮೊನ್ನೆ ಆಗಿರುವಂತ ಅದ್ಭುತ ಪವಾಡ ಅಂತಾನೆ ಹೇಳ್ಬೋದು. 1 ತಿಂಗಳಿಂದ ಆಗ್ತಾನೆ ಇರ್ಲಿಲ್ಲ. ರಾಯರ ಒಂದು ಎದುರುಗಡೆ ನನ್ನ ಕಷ್ಟ ನೋವನ್ನ ಹೇಳ್ಕೊಂಡಾದ್ಮೇಲೆ ನನಗದು ಪ್ರೊಸೆಸ್ ಕಂಪ್ಲೀಟ್ ಆಗಿ ನನಗದು ಇನ್ಮೇಲಿಂದ ಈ ಚಾನಲ್ದೊಳಗ ಇಷ್ಟು ದಿನ ಮಾಡಿದ್ದು ಒಂದು ಹಂತ ಆದ್ರ ಇನ್ಮೇ ಮಾಡುವಂಥದ್ದು ಇನ್ನೊಂದು ಹಂತ. ಸೊ ಈ ರೀತಿಯಾಗಿ ನನಗ ರಾಯರು ಒಂದು ಪವಾಡವನ್ನ ಮಾಡಿದ್ರಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಮನಿ ನಾವು ಇವತ್ತು ಈ ಮನಿ ಕೆಳಗಡೆ ಅದೀವಪ್ಪ ಅಂತಂದ್ರೆ ನನಗದಕ್ಕೆ ರಾಯರನೇ ಕಾರಣ. ಇನ್ನೊಂದು ಏನ್ ಹೇಳ್ಕೊಬೇಕಪ್ಪ ಅಂದ್ರೆ ನನಗ ರಾಯರ ಒಂದು ಅಷ್ಟು ಅದ್ಭುತ ಪವಾಡಗಳ ಬಗ್ಗೆ ರಾಯರು ಅಂತೇಳಿ ನಾನು ಇವತ್ತ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಥಾನದೊಳಗೆ ಕೊಟ್ಟಿದ್ದೀನಿ. ಅವ್ರ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ನಾನು ಒಂದು ಪಾತ್ರ ಆಗಿದ್ದೀನಿ. ರಾಯರ ಮಗಳಾಗಿ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಮೇನ್ ಆಗಿ ನನಗ ನಮ್ಮ ತಿರುಪತಿ ಬ್ರದರ್ ಅವರು, ಗಾನವಿ ಸಿಸ್ಟರ್ ಅವರು ಬೆಂಗಳೂರಲ್ಲಿ ಇದ್ರು. ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ಬಾಡಿಗೆ ಮನೆಯೊಳಗೆ ಸಾಕಷ್ಟು ಜೀವನದೊಳಗ ಏರಿಳಿತಗಳು ಇದ್ದವು. ಅವರು ನನಗೆ ತುಂಬಾನೇ ಹಿತೈಷಿಗಳು ಇದ್ರು. ಸೊ ಇಲ್ಲ ನೀವು ನೋಡ್ರಿ, ರಾಯರ ಹತ್ರ ನೀವು ಬೇಡ್ಕೋರಿ, ರಾಯರ ಪೂಜೆ ಮಾಡ್ರಿ, ರಾಯರ ಚರಿತ್ರೆಯನ್ನ ಓದ್ರಿ ಅಂತ ಹೇಳಿದ್ರು. ಬಟ್ ನನ್ನ ಹತ್ರ ಚರಿತ್ರೆ ಪುಸ್ತಕನೂ ಇರ್ಲಿಲ್ಲ, ರಾಯರ ಫೋಟೋನು ಇರ್ಲಿಲ್ಲ. ನಮ್ಮ ಗಾನವಿ ಸಿಸ್ಟರ್ ಅವರು ಅಲ್ಲೇ ಇರುವಾಗಲೇನೆ ನಾ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದೆ. ಅವಾಗ ರಾಯರ ಚರಿತ್ರೆ ಪುಸ್ತಕ ಕೊಟ್ಟು, ರಾಯರ ಒಂದು ಫೋಟೋವನ್ನು ಕೊಟ್ಟು ನನಗೆ ಒಳ್ಳೇದಾಗಲಿ ಅಂತೇಳಿ ರಾಯರ ಅಕ್ಷತೆಯನ್ನು ಕೂಡ ನನ್ನ ರುದ್ರಾಕ್ಷತೆಯನ್ನು ಕೂಡ ಕಳಿಸ್ಕೊಟ್ಟಿದ್ರು ಬೆಂಗಳೂರಿಂದ. ಅದನ್ನಿಟ್ಟು ನಾನು ಅವ್ರು ಹೇಳ್ದಂಗೆ ಅವ್ರು ಏನ್ ಹೇಳಿದ್ರು ಅದೇ ತರ ಮಾಡ್ಕೊತಾ ಬಂದೆ. ನನಗೊಂದು ಸಿಲ್ವರ್ ಬಟನ್ ಅವಾರ್ಡ್ ತಗೋಬೇಕಂತ ಅನ್ಕೊಂಡ ಆಸೆ ಇತ್ತು. ಅದು ಕೂಡ ನನ್ನ ಮೇನ್ ಚಾನಲ್ಗೂ ಕೂಡ ನಾನು ಅದನ್ನ ತಗೊಂಡೆ. ಅದಕ್ಕೆಲ್ಲ ರಾಯರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್, ನನ್ನ ಪ್ರಯತ್ನ, ನನ್ನ ಫ್ಯಾಮಿಲಿಯ ಒಂದು ಸಹಕಾರ ಇದರಿಂದನೇ ಸಾಧ್ಯ ಆಯ್ತು. ಸೊ ಗಾನವಿ ಸಿಸ್ಟರ್ ಅವ್ರಿಗೆ, ನಮ್ಮ ತಿರುಪತಿ ಬ್ರದರ್ ಅವ್ರಿಗೂ ಕೂಡ ನಾನು ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಷ್ಟಕ್ಕ, ನಾವು ಮಾಡಿರುವಂತ ಒಳ್ಳೆ ಕೆಲ್ಸಕ್ಕ, ನಮ್ಮ ಕೈಯಿಂದ ಮಾಡಿರೋ ಕೆಟ್ಟ ಕರ್ಮನೂ ನಮ್ಮನ್ನ ಕಾಡುತ್ತಾ, ಒಳ್ಳೆ ಕರ್ಮನೂ ನಮ್ಮನ್ನ ಕಾಯುತ್ತ ಅಂತ ಹೇಳ್ತಾರ. ನನಗೆ ಅದೇ ತರನೇ ಆಯ್ತು. ನನ್ಗೆ ಒಳ್ಳೊಳ್ಳೆಯವರೇ ನನಗೊಂದು ಸ್ನೇಹಿತರಾಗಿ, ಒಂದು ಹಿತೈಷಿಗಳಾಗಿ ನಮ್ಗೆ ಸಿಗ್ತಾರ. ನಮ್ಮವರೇ ನಮ್ಗೆ ಬೆನ್ನಿ ಚೂರಿ ಆಗ್ತಾರ. ನಮ್ಮ ಬೇಲಿನೇ ಎದ್ದು ಹೊಲ ಮೇಯ್ತೈತಿ. ಆ ತರ ಪರಿಸ್ಥಿತಿ ಸಿಚುವೇಶನ್ ಒಳಗ ನಾನು ಅದೀನಿ. ಅದಕ್ಕೂ ದೇವ್ರು ಒಂದಿನ ಕೈಗಣ ಹಾಕಿ ಹಾಕ್ತಾರ. ಸೊ ಅದ್ರ ತಪ್ಪು ಏನೈತಂತೇಳಿ ಅದಕ್ಕೆ ಮನವರಿಕೆ ಮಾಡೇ ಕೊಡ್ತಾರ ಅನ್ನೋದೊಂದು ದೊಡ್ಡ ಭರವಸೆ ಐತಿ. ನಾನು 100 ಬೇಡಿಕೆಗಳನ್ನ ಇಟ್ಟರು ಕೂಡ ಅದ್ರೊಳಗು ಮೇನ್ ಇದ್ದೆ ಏನ್ ಮೊದಲು ಕೊಡ್ಬೇಕನ್ನೋದು ರಾಯರ ಐತಿ. ಅವ್ರು ಕೊಟ್ಟಿದ್ದನ್ನ ಸ್ವೀಕಾರ ಮಾಡ್ತೀನಿ. ಜೊತೆಗೆ ಅಷ್ಟೆಲ್ಲ ಅವ್ರು ಮಾಡಾದ್ಮೇಲೆ ನಾನು ಒಂದ್ ಸ್ವಲ್ಪ ನಮ್ಮ ಮನೆ ತಗೊಳೋದ್ ಬಗ್ಗೆ, ರೊಕ್ಕದ ರೂಪಾಯಿ ಲೋನ್ ಆಗೋದ್ರ ಬಗ್ಗೆ ನನಗೆ ಸಾಕಷ್ಟು ಗೊಂದಲ ಇತ್ತು, ಟೆನ್ಷನ್ ಇತ್ತು. ಕೊನೆಗೆ ಈ ಮನೆಗೆ ಬೇಕಾಗಿರುವಂತ ದುಡ್ಡಿನ ನನ್ನ ವ್ಯವಸ್ಥೆನೂ ಕೂಡ ಆಯ್ತು. ಸೊ ಅದಕ್ಕೂ ಕೂಡ ನಾನು ರಾಯರನ್ನೇ ನಾನು ಜಾಸ್ತಿ ಆರಾಧನೆ ಮಾಡ್ತೀನಿ. ಏನೋ ಒಂದು ಪವಾಡ ಮಾಡ್ತಾರ, ನಾವು ಅನ್ಕೊಂಡೇ ಇರ್ಲಿಲ್ಲ. ನಾವು ಅದನ್ನ ಮನಸ್ಸಿನಲ್ಲಿ ಕೂಡ ನಾವು ಅನ್ಕೊಂಡಿರ್ಲಿಲ್ಲ ಈ ಮನೆ ಆಗ್ಬೇಕಪ್ಪ ಅಂತಂದ್ರೆ ನಮ್ಗೆ ಯಾವ ರೂಪದೊಳಗೆ ರಾಯರು ಬರ್ತಾರೋ, ಯಾವ ಒಂದು ಏನಂತ ಹೇಳ್ತೀರಿ, ಯಾವ ಟೈಮ್ನೇ ಬರ್ತಾರೋ ಗೊತ್ತಾಗಂಗಿಲ್ಲ. ನಂಬಿಕೆ ಇಡಬೇಕು ಅಷ್ಟೇನೆ. ಅಕ್ಕ ನೀವೆಲ್ಲ ರಾಯರು ನಂಬಿದ್ರಿ, ನಿಮ್ದೆಲ್ಲ ಒಳ್ಳೇದಾಯ್ತಾ? ಸೊ ಇಲ್ಲ, ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತೈತಿ. ಬಟ್ ಕೊಟ್ಟಿರುವಂತದ್ದನ್ನ ನಾವು ಸ್ವೀಕಾರ ಮಾಡ್ಬೇಕು. ಕೆಲವೊಂದಿಷ್ಟು ಇರ್ತಾವ, ಅದಕ್ಕೊಂದು ಟೈಮ್ ಟೇಬಲ್ ಅಂತ ಇರ್ತೈತಿ, ಅದು ಅದಾಗನೇ ಆಗ್ಬೇಕಾಗ್ತಿರ್ತೈತಿ. ಹೌದಾ?
ಸೊ ಹಾಗಾಗಿ ನನಗೂ ಯೋಚನೆಗಳದಾವ, ನನಗೂ ನೋವುಗಳಿದಾವ, ಜೀವನದೊಳಗು ಸಾಕಷ್ಟು ರೀತಿಯಾಗಿ ನನಗೆ ಕಷ್ಟಗಳು ಬರ್ತಾನೆ ಇರ್ತಾವ, ಹಂಗೆ ಹೋಗ್ತಾನೆ ಇರ್ತಾವ. ಅದನ್ನ ಫೇಸ್ ಮಾಡುವಂತ ಶಕ್ತಿ ಸಾಮರ್ಥ್ಯ ನನಗೆ ರಾಯರ್ ತುಂಬ್ತಾ ಇದಾರಲ್ಲ, ಅದಕ್ಕೆ ನಾನು ಯಾವತ್ತಿಗೂ ಕೂಡ ರಾಯರ ಮಗಳಾಗಿ ರಾಯರ ಪಾದದ ಅಡಿಯೊಳಗನೆ ಇರಕ್ ಇಷ್ಟಪಡ್ತೀನಿ. ರಾಯರ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕ, ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅನ್ನೋದೆಲ್ಲ ನೋವನ್ನು ಹೇಳ್ಕೋಬೇಕು ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಐತಿ, ಖುಷಿನೂ ಆಗ್ತೈತಿ. ಸೊ ನನಗೆ ಯಾಕೋ ರಾಯರ ಒಂದು ಅಪ್ಪಣೆ ಕೊಡ್ತಾ ಇಲ್ಲ. ರಾಯರ ಸನ್ನಿಧಾನಕ್ಕೆ ನನ್ನ ಯಜಮಾನ್ರನ್ನ, ನನ್ನ ಮಗಳನ್ನ, ನನ್ನ ಮಗನನ್ನ, ನನ್ನ ಕುಟುಂಬ ಅಂತ ಏನೈತಲ್ಲ, ಗಂಡ ಮಕ್ಕಳು ಹೋಗಿ ಬರ್ಬೇಕು, ನಾನು ಜೊತೆಗೆ ಹೋಗಿ ಬರ್ಬೇಕು, ರಾಯರ ಆಶೀರ್ವಾದ ಪಡ್ಕೋಬೇಕು. ಅಲ್ಲಿ ಹೋದ್ ಬಂದ್ಮೇಲೆ ನನ್ನ ಜೀವನದೊಳಗೆ ಸಾಕಷ್ಟು ಪವಾಡಗಳು ಆಗ್ತಾವ, ಸಾಕಷ್ಟು ಬದಲಾವಣೆ ಆಗ್ತಾವ, ನಾನು ಬಯಸಿರುವಂತ ಜೀವನ ನನಗೆ ಸಿಗುತ್ತಾ ಅನ್ನುವಂಥದ್ದು ನನಗೆ ಭಾಳ ಅಂದ್ರೆ ಭಾಳ ನಂಬಿಕೆ ಐತಿ. ಬಟ್ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು, ರಾಯರ ಒಂದು ದಯೆ ಇರಬೇಕು, ಅವ್ರ ಅಪ್ಪಣೆ ಇದ್ದೇ ಏನು ಆಗಂಗಿಲ್ಲ ಅಂತ ಹೇಳ್ತಾರ. ಅದು ನಿಜಾನೇ ನನ್ನ ಲೈಫಲ್ಲಿ. ಸೊ ನನ್ನ ಮನೆ ವಿಷಯದೊಳಗೆ ರಾಯರು ಪವಾಡ ಮಾಡಿದ್ರು, ನನ್ನ ರೊಕ್ಕಿನ ವಿಷಯದೊಳಗೆ ಸಾಕಷ್ಟು ತೊಂದರೆ ಅನುಭವಿಸ್ತಕತ್ತಿದ್ವಿ. ಅದ್ರೊಳಗೆ ನನಗೆ ರಾಯರು ಒಂದು ಯಾವ ರೂಪ ತಾಳೆ ಬಂದ್ರು ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಮನಸ್ಸಲ್ಲೂ ಕೂಡ ನಾನು ಅದನ್ನ ನೆನೆತೀನಿ. ನನಗೆ ಎಷ್ಟೋ ಏನು ಹೆಂಗೆ ಹೇಳ್ಬೇಕು ಅಷ್ಟು ನನಗೆ ಪದದೊಳಗೆ ನನಗೆ ಹೇಳಕ್ಕೆ ಅಷ್ಟು ಗೊತ್ತಾಗಕತ್ತಿಲ್ಲ. ನನ್ನ ಯೂಟ್ಯೂಬ್ ಅವಾರ್ಡ್ ತಗೊಂಡೋದಕ್ಕೂ ರಾಯರ್ ಪವಾಡ ಮಾಡಿದ್ರು. ನಾನು ಇನ್ನೊಂದು 3ನೇ ಚಾನಲ್, ಒಂದೇ ಚಾನಲ್ ಮಾಡಿ ರನ್ ಮಾಡ್ತಾ ಇರಲ್ಲ. ನನ್ನ ಜೀವನದೊಳಗೆ ನಾನು 3 ಚಾನಲ್ ಮಾಡಿ 3 ಸಕ್ಸಸ್ ಅನ್ನ ಕಂಡೆ. ಅದೊಂದು ಖುಷಿ ಐತಿ ನನಗ ಈ ಮನೆ ವಿಷಯದೊಳಗ. ಇನ್ನೊಂದು ದೊಡ್ಡ ಅದ್ಭುತ ಪವಾಡ ಏನಪ್ಪ ಅಂದ್ರೆ, ನನ್ನ ಮಗಳಿಗೆ ಹೈಬ್ರೋ ಹೋಗಿದ್ದು ಇನ್ಫೆಕ್ಷನ್ ಆಗಿ. ಸೊ 2 ವರ್ಷ ತನಕ ಆಕೆಗೆ ಐಬ್ರೋ ಬರ್ತಿದ್ವು ಹೋಗ್ತಿದ್ವು. ತುಂಬಾ ಜನ ನನ್ನ ವ್ಯೂವರ್ಸ್ ಗೊತ್ತೈತಿ, ನನ್ನ ಮೇನ್ ಚಾನಲ್ದಾಗ ನೋಡುವಂಥವ್ರು. ಸೊ ಆಕೆಗೆ ಇದೇ ತರ ಆಗ್ತಾ ಹೋಯ್ತು, ಹೆಣ್ಮಗಳು ಹೆಣ್ಣು ಹುಡುಗಿ ಈ ತರ ಆದ್ರೆ ಹೆಂಗಪ್ಪ ಮುಂದ್ ಪರಿಸ್ಥಿತಿ. ಐಬ್ರೋ ಅಂದ್ರ ಮುಖದೊಳಗನೆ ಎದ್ದು ಕಾಣಿಸ್ತೈತಿ. ರಾಯರೇ ಇದಕ್ಕೆ ಏನ್ ಮಾಡ್ತೀರಾ ನೋಡಿ ನೀವು ಅಂತೇಳಿ ಎಲ್ಲದರೊಳಗೂ ಕೂಡ ಪವಾಡ ಮಾಡ್ತೀರಾ. 41 ದಿನ ನನ್ನ ಮಗಳನ್ನ ನಾನು ನಿಮ್ಮ ಒಂದು ಪ್ರಾರ್ಥನೆಯನ್ನ ಮಾಡೋದಕ್ಕೆ ಕುಂದ್ರಿಸ್ತೀನಿ. ಖಂಡಿತ ಹೋಗಲು ಕೂಡ ನೀವು ದಯೆ ತೋರಿಸ್ರಿ. ಕೂದಲ ಬರ್ತಿದ್ದು, ಐಬ್ರೋ ಮ್ಯಾಗಿನ ಕೂದಲು ಬರ್ತಿದ್ವು, ಉದುರ್ತಿದ್ವು. ಅವು ಬಂದಿದ್ದು ಬಂದಂಗೆ ಇಡಪ್ಪ, ಒಳ್ಳೆ ಉದುರ್ಬಾರ್ದು, ಖಂಡಿತ ಅವರು ಕೂಡ ನೀವು ಇದ್ದೀರಾ ತಂದೆ ಅಂತ ಅನ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡು ಮುಡುಪನ್ನು ಕೂಡ ಕಟ್ಟಿಟ್ಟಿದ್ದೀನಿ. ಮಗಳಿಗೂ ಕೂಡ ನಾನು ಪ್ರಾರ್ಥನೆ ಮಾಡಕ್ ಕುಂದ್ರಿಸಿದೆ. ರಾಯರು 41 ದಿನ ನನ್ನ ಮಗಳು ಅಷ್ಟು ಶ್ರದ್ಧೆಯಿಂದ ಮಾಡಿದ್ಲು. ಐಬ್ರೋ ಬಂದವ್ರಿ, ಅವು ಬಂದಿದ್ದು ಹೋಗ್ಲಿಲ್ಲ. ಅದು ಒಂದು ಅದ್ಭುತ ಪವಾಡ ನನ್ನ ಜೀವನದೊಳಗಂತ ಹೇಳ್ಕೊಳಕ ಭಾಳ ಹೆಮ್ಮೆ ಅನ್ಸುತ್ತ. ಟೆನ್ಷನ್ ಫ್ರೀ ಮಾಡಿದ್ರು ನನಗೆ ರಾಯರು. ಅದೇ ತರ ಇನ್ನ ಸಾಕಷ್ಟು ಇದಾವ. ಒಂದು ಬಗೆಹರಿಸ್ತಾರ, ಒಂದು ನನಗೊಂದು ಆಶೀರ್ವಾದ ಕೊಡ್ತಾರ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರ, ನಾನು ಇವತ್ತೊಂದು ಗಟ್ಟಿಯಾಗಿ ಒಂದು ನೆಲೆ ನಿಂದ್ರಕತ್ತೀನಿ, ಒಂದೇನೋ ನಾನು ಒಂದು ಆರ್ಥಿಕವಾಗಿ ಒಂದು ಸದೃಢ ಆಗಕತ್ತೀನಿ ಅಂತಂದ್ರೆ ಅದಕ್ಕೆ ನನ್ನ ರಾಯರೇ ಕಾರಣ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಯಾಕಂದ್ರ ಎಷ್ಟೆಷ್ಟೋ ಕಷ್ಟಗಳು ಬರ್ತಾವ ಹೋಗ್ತಾವ. ಬಡತನ ಅನ್ನೋದು ನಮ್ಮ ರಾಯರಿಗೆ ಬಿಟ್ಟಿಲ್ಲ. ಅಂತದ್ರೊಳಗ ನಮ್ಮಂತ ಮನುಷ್ಯರಿಗೆ ಅದೇನು ಬಿಡುತ್ತೆ ಹೇಳ್ರಿ. ಸೊ ಎಂತೆಂತ ದೊಡ್ಡ ಮಹಾನ್ ವ್ಯಕ್ತಿಗಳನ್ನೇ ಅದನ್ನೆಲ್ಲ ಅನುಭವಿಸಿ ಇವತ್ತಿಷ್ಟು ದೊಡ್ಡವರಾಗಿ ಎಲ್ಲರ ಮನೆ ಬೆಳಕಾಗಿ ನಮ್ಮ ರಾಯರಿದ್ದಾರ. ಸೊ ಹಾಗಾಗಿ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರ. ನನಗೆ ರಾಯರು ತುಂಬಾ ಅಂದ್ರೆ ತುಂಬಾ ಜೀವನದೊಳಗ ಪವಾಡಗಳನ್ನ ಮಾಡ್ತಾ ಇದ್ದಾರ. ಸೊ ಇದೇ ರೀತಿಯಾಗಿ ನನಗೆ ಏನು ಬೇಕು ನನಗೆ ರಾಯರಿಗೆ ಮನಸ್ಸಲ್ಲೂ ನನ್ನ ನಿದ್ದೆಗನಲ್ಲೂ ಕೂಡ ನಾನು ಕನ್ವರಿಸ್ತೀನಿ. ನನಗೆ ಇದನ್ನ ಯಾಕಪ್ಪ ನೀನು ಕಣ್ತೇರ್ ನೋಡಲಾಗಿದ್ದಿ, ಈ ಮಗಳ ಜೀವನದ ಮ್ಯಾಗ ಒಂದು ದಯ ತೋರು ಅಂತೇಳಿ ನಾನು ಖಂಡಿತವಾಗಲು ಕೂಡ ರಾಯರ ಹತ್ರ ನನ್ನ ಕಷ್ಟಗಳನ್ನ ಅದೇ ತರ ಹೇಳ್ಕೊಂತಿರ್ತೀನಿ. ಯಾಕಂದ್ರ ಜೀವನದೊಳಗ ಹೊರಗಡೆ ಮಾಡೋರು ಹೊರಗಡೆ ಬೆನ್ನಿ ಚೂರಿ ಹಾಕ್ತಾರಂದ್ರ ಅದನ್ನ ಮರ್ತು ಬಿಡ್ಬೋದು. ಯಾಕಂದ್ರೆ ಅವ್ರು ದೂರ ನಮ್ಮನ್ನ ಕಾಡ್ತಾ ಇರ್ತೈತಿ. ಆ ನೋವು ನನಗೆ ಸಾಕಪ್ಪ, ಆ ನೋವನ್ನ ನುಂಗ್ಕೊಡೋ ಶಕ್ತಿ ನನಗೆ ಇಷ್ಟು ದಿನದವರೆಗೂ ಇತ್ತು. ಇನ್ಮ್ಯಾಗ ನನಗೆ ಶಕ್ತಿ ಇಲ್ಲ. ಸದಾ ಕಾಲ ನಿನ್ನ ಒಂದು ಜ್ಞಾನ ಸ್ಮರಣೆ ಒಳಗಿರ್ತೀನಿ ತನ್ನಪ್ಪ ತಂದೆ. ಖಂಡಿತವಾಗಲೂ ಕೂಡ ನನ್ನ ನೋವನ್ನ ರಾಯರು ಅರ್ಥೈಸಿಕೊಳ್ತಾರ. ನನ್ನಂತ ಲಕ್ಷಾಂಗಟ್ಲೆ ಮಕ್ಕಳ ಕಷ್ಟನೂ ಕೂಡ ನೋಡ್ಕೊಂಡು ಅವ್ರು ನನ್ನವ್ರು ನೋಡ್ಬೇಕಲ್ಲ. ರಾಯರು ನಮಗೊಬ್ರ ಆತಂದ್ರ ರಾಯರಿಗೆ ನಮ್ಮಂತರು ಲಕ್ಷಾಂಗಟ್ಲೆ ಭಕ್ತರು ಇರ್ತಾರ. ಪ್ರತಿ ವಿಷಯದೊಳಗೂ ನಮ್ಮ ಜೊತೆಗೇನೆ ಒಂದೊಂದು ಟೈಮ್ದೊಳಗೂ ಅವ್ರಿಗೆ ಇರಕ್ ಆಗಂಗಿಲ್ಲ. ಸೊ ಹಾಗಾಗಿ ಎಲ್ಲರ ಒಂದು ನೋಡ್ಕೊಂಡು ನನ್ನೂ ಕೂಡ ಅವ್ರು ಮತ್ತೆ ನನ್ನ ಮ್ಯಾಗ ದಯೆ ತೋರ್ತಾರ, ಮತ್ತೆ ನನ್ನ ಜೀವನ ಒಂದು ಹಸನ್ಮುಖಿಯಾಗಿ ಇರೋ ತರ ಮಾಡ್ತಾರ ಅನ್ನೋದು ನನಗೆ ಸಾಕಷ್ಟು ನಂಬಿಕೆ ಐತಿ. ತುಂಬಾನೇ ಇದಾವು. ನಾನು ಎಷ್ಟು ಹೇಳ್ಕೊಂಡಿನೋ ಎಷ್ಟು ಬಿಟ್ಟಿದ್ದೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಯರಿದ್ದಾರೆ. ನೀವು ಖಂಡಿತವಾಗ್ಲೂ ಕೂಡ ರಾಯರನ್ನ ನಂಬ್ರಿ. ಏರಿಳಿತಗಳು ಬಂದ ಮೇಲೆ ಜೀವನದೊಳಗೆ ನಾವು ಗಟ್ಟಿ ಆಗ್ತೀವಿ. ಅದ್ರಲ್ಲೂ ಕೂಡ
ನಮ್ಮವ್ರು ಅಂತಕೊಂಡರೆ ನಮ್ಗೆ ಏನೋ ಒಂದು ಮೋಸ ಮಾಡ್ತಾರಪ್ಪ, ನಮ್ಮ ನಂಬಿಕೆ ದ್ರೋಹ ಮಾಡ್ತಾರ, ನಮ್ಮ ನಂಬಿಸಿ ಕುತ್ತಿಗೆ ಕೊಯ್ತಾರ ಅಂತಂದಾಗ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಯಾರಿಗೂ ಸಾಧ್ಯ ಆಗಂಗಿಲ್ಲ. ಅದ್ರೊಳಗ ಮೇನ್ ಆಗಿ ಹೆಣ್ಮಕ್ಳಿಗೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ಹಾಗಾಗಿ ಅದನ್ನು ಕೂಡ ರಾಯರು ಬಗೆಹರಿಸ್ತಾರ, ಪರಿಹಾರವನ್ನ ಮಾಡ್ತಾರ. ಎಲ್ಲದಕ್ಕೂ ಒಂದು ಟೈಮ್ ಐತಂತ ಹೇಳ್ತಾರ. ಸೊ ಹಾಗಾಗಿ ಇರ್ಲಿ, ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರ್ತೈತಿ. ಅದಕ್ಕೆ ನಾನು ಕೂಡ ಕಾಯ್ತೀನಿ, ನೀವು ಕೂಡ ನನ್ನ ಒಳ್ಳೆಯ ಒಂದು ಜೀವನವನ್ನ ನೀವು ಕೂಡ ನೋಡ್ತೀರಿ. ಸೊ ಇಷ್ಟು ಹೇಳಕ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ಗೂ ಕೂಡ ಇದೇ ತರ ಸಪೋರ್ಟ್ ಮಾಡ್ರಿ. ನಿಮ್ಮೆಲ್ಲರ ಒಂದು ಸಪೋರ್ಟ, ರಾಯರ ಆಶೀರ್ವಾದ, ನನ್ನ ಒಂದು ಶ್ರಮ, ನಮ್ಮ ಕುಟುಂಬದ ಒಂದು ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿಯಂದಿರ ಒಂದು ಸಪೋರ್ಟ್ ಇಂದ, ಅವರೆಲ್ಲರ ಬೆಂಬಲ, ನಿಮ್ಮೆಲ್ಲರ ಪ್ರೀತಿಯಿಂದ ಈ ಚಾನಲ್ ಕೂಡ ನನ್ನ ಮಾನಿಟೇಷನ್ ಆನ್ ಆಗೈತಿ. ಖಂಡಿತವಾಗ್ಲೂ ಬಹಳ ಖುಷಿ ಆಗ್ತದ. ನಿಮ್ಮೆಲ್ಲರ ಸಹಕಾರ ಇದೇ ತರ ಇದ್ದು ನನ್ನನ್ನು ಬೆಳೆಸ್ರಿ. ಒಂದು ಹೆಣ್ಮಗಳಾಗಿ ನನ್ನ ಜೀವನದೊಳಗೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಅದಾವ. ಅದಕ್ಕೆಲ್ಲರಿಗೂ ಕೂಡ ನಾನು ಕೂಡ ಈಗ ಹೆಗಲು ಕೊಟ್ಟು ನಿಂದಿರ್ಬೇಕಂತ ಅನ್ಕೊಳಕತ್ತೀನಿ. ಸೊ ಅದಕ್ಕೆಲ್ಲ ನಿಮ್ಮ ದಯೆ ಬೇಕಂತ ಕೇಳ್ಕೊಂತೀನಿ. ಇದೇ ತರದ ಹೊಸ ವಿಡಿಯೋಗಳನ್ನ ನಾನು ಈ ಚಾನಲ್ ಶೇರ್ ಮಾಡ್ತೀನಿ. ಏನ್ ತಪ್ಪು ಏನ್ ಸರಿನೋ, ಹೆಂಗ್ ಹೇಳ್ಕೊಂಡೋ ಹೆಂಗ್ ಬಿಟ್ನೋ, ಯಾವ ತರ ಅದನ್ನ ನಿಮ್ಮ ಹತ್ರ ನಾನು ಎಕ್ಸ್ಪೋಸ್ ಮಾಡಿದ್ನೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ರಾಯರ್ ಇದಾರೋ ಅನ್ನೋದೊಂದು ಮಾತು ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಇಷ್ಟೊತ್ತು ನೀವು ನಿಮ್ಮ ಒಂದು ಟೈಮ್ ಅನ್ನ ಈ ವಿಡಿಯೋಗೆ ಕೊಟ್ಟಿದ್ದೀರಾ ಅಂತಂದ್ರ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ರಾಯರು ನಿಮ್ಮ ಜೀವನದೊಳಗೆ ಏನೆಲ್ಲ ಬದಲಾವಣೆಗಳನ್ನ ಮಾಡಿದಾರ, ನಿಮ್ಮ ಅನುಭವಕ್ಕೆ ಅದು ಬಂದಿದ್ರ, ನೀವು ಕೂಡ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನ ಮಾಡ್ಕೊಂಡು ಬಂದಿದ್ರ, ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೀವು ಕೂಡ ಪುನೀತರಾಗಿದ್ದೀರಿ. ನನ್ನನ್ನು ರಾಯರು ಬೇಗನೆ ಅವ್ರ ಒಂದು ದರ್ಶನ ಬಗ್ಗೆ ಕೊಡ್ಲಿ. ನನ್ನ ಗಂಡ ಮಕ್ಕಳನ್ನ ಕರ್ಕೊಂಡು ನಾನು ರಾಯರ ಸನ್ನಿಧಾನಕ್ಕೆ ಬರ್ಬೇಕು, ರಾಯರ ಆಶೀರ್ವಾದ ಪಡ್ಕೋಬೇಕು ಅನ್ನೋದು ಭಾಳ ಐತಿ. ರಾಯರ ಸನ್ನಿಧಾನಕ್ಕೆ ನಾವು ಹೋಗ್ಬೇಕು ಅಂತ ಬಸ್ ಹತ್ತಿದ್ದೇನೆ ನಮ್ಮ ಜೀವನ ಪಾವನ ಆಯ್ತಂತ ಅನ್ಕೊಂಡು ನಾನು ಅನ್ಕೊಂತೀನಿ. ಅವರು ಒಂದು ದರ್ಶನ ಸಿಕ್ತಂದ್ರೆ ನನಗೆ ಇಡೀ ಜೀವನನೇ ಗೆದ್ದಂಗ, ನನ್ನೆಲ್ಲ ಕಷ್ಟ ನಿವಾರಣೆ ಅದು ಅನ್ನಂಗ ನಂಗೆ ಲೆಕ್ಕ. ಸೊ ಹೋಗಿ ಬರ್ತೀವಿ, ನಾವು ಕೂಡ ಹೋಗಿ ಬರ್ಬೇಕು. ಅದಕ್ಕೆ ದೇವರ ಆಶೀರ್ವಾದ, ಬೇಗ ರಾಯರು ಅವರ ಒಂದು ಕೃಪಾ ಕಟಾಕ್ಷನ ನನ್ನ ಪಾತ್ರನಾಗಿಸ್ಕೋಬೇಕು. ರಾಯರು ಎಷ್ಟೋ ಜನರಿಗೆ ಸಡನ್ ಆಗಿ ದರ್ಶನ ಕೊಡ್ತಾರಂತ, ಅದು ಅವ್ರ ಪುಣ್ಯ. ನನಗದ ಪುಣ್ಯ ಏನೋ ಬಂದಿಲ್ಲೇನೋ ಅಂತ ಅನ್ಕೋತೀನಿ. ಶಾರಮ್ಮ ಊರಿಗೆ ಹೋದ ನಮ್ಮ ತಾಯಿ ಎಷ್ಟು ಸರಿ ಹೇಳಿದಾಳ, ನಡಿ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ನನಗೆ ಯಾಕೋ ನನ್ನ ಗಂಡ ಮಕ್ಕಳ ಜೊತೆ ನಾನು ಹೋಗಿ ಬರಬೇಕು ಅನ್ನೋದೊಂದು ಭಾಳ ಐತಿ. ಆ ಕಾರಣಕ್ಕಾಗಿ ಇಲ್ಲ, ನನ್ನ ಗಂಡ ಮಕ್ಕಳ ಜೊತೆಗೆ ಹೋಗಿ ಬರಬೇಕು, ನನ್ನ ಅದೊಂದು ಸಂಕಲ್ಪ ಐತಂತ ಅನ್ಕೊಂಡು ನನಗೆ ಅಲ್ಲಿ ಎಷ್ಟು ಅವರು ಜೋರು ಮಾಡಿದ್ರೆ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ನನ್ನ ಮನೆ, ನನ್ನ ಫ್ಯಾಮಿಲಿ ಅಂತ ಅನ್ನೋದು ಒಂದು ನನಗೆ ಆಸೆ ಭಾಳ. ಹಾಗಾಗಿ ನನ್ನ ಗಂಡ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರುವಂಥ ಆ ಸೌಭಾಗ್ಯ ದರ್ಶನ ನನಗೆ ಆದಷ್ಟು ಬೇಗ ಸಿಗಲಿ. ಮುಂದಿನ ಜೀವನ ನನಗೆ ಒಳ್ಳೇದಾಗಲಿ ಆಗುತ್ತಾ ನಿಮ್ಮ ಆಶೀರ್ವಾದ ಬೇಕಂತ ಕೇಳ್ಕೊಂತ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು.